आलोकये श्रीबालकृष्णं सखी आलोकये श्रीबालकृष्णं सखी आनन्द सुन्दरताण्डव कृष्णम् आलोकये। ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಕಳೆದ ಸಂಚಿಕೆಯಲ್ಲಿ ನಾವು 5ನೇ ಶ್ಲೋಕದ ಪರ್ಯಂತ ನೋಡಿದ್ದೆವು. ಈ ಸಂಚಿಕೆಯಲ್ಲಿ 6ನೇ ಶ್ಲೋಕವನ್ನ ನಾವು ಕಿಂಚಿತ್ತು ಅನುಸಂಧಾನ ಮಾಡೋಣ. 6ನೇ ಶ್ಲೋಕ ಹೀಗಿದೆ: ತತ್ತೇ ಪ್ರತ್ಯಗ್ರಧಾರಾಧರ ಲಲಿತಕಲಾ ಯಾವಲೀ ಕೇಳಿಕಾರಂ ಲಾವಣ್ಯಸ್ಯೈಕಸಾರಂ ಸುಕೃತಿ ಜನದೃಶಾಂ ಪೂರ್ಣಪುಣ್ಯಾವತಾರಂ ಲಕ್ಷ್ಮೀ ನಿಶಂಕಲೀಲಾ ನಿಲಯನಮೃತಸ್ಯಂದ ಸಂದೋಹಮಂತಹ ಸಿಂಚತ್ ಸಂಚಿಂತಕಾನಾಂ ವಪುರನು ಕಲಯೇ ಮಾರುತಾಗಾರನಾಥ. ಇದರ ಸಂಕ್ಷಿಪ್ತ ಅರ್ಥವನ್ನ ನೋಡೋಣ. ಇದರಲ್ಲಿ ಭಟ್ಟದ್ರಿ ಹೇಳ್ತಾರೆ, ಹೇ ಮಾರುತಾಗಾರನಾಥ, ಜಲಭರಿತವಾದ ಹೊಸ ಮೋಡದಂತೆ ಆಕರ್ಷಣೆ ಉಳ್ಳವನು, ಕಳಾಯ ಕಳಾಯ ಹೂವಿನ ಗುಚ್ಛದಂತೆ ಸುಂದರನೂ ಲಾವಣ್ಯನೂ, ಈ ಲಾವಣ್ಯಕ್ಕೆ ಏಕಮಾತ್ರ ಸಾರನು ಮತ್ತು ಸುಕೃತಿ ಜನರ ಕಣ್ಣುಗಳಿಗೆ ಪೂರ್ಣ ಪುಣ್ಯಾವತಾರನಂತೆಯೂ, ಲಕ್ಷ್ಮೀ ನಿಶಂಕ ಲೀಲಾ ನಿಲಯನು, ಧ್ಯಾನರತರಾದ ಉಪಾಸಕರ ಹೃದಯಗಳನ್ನು ಆನಂದದ ರಸದಿಂದ ಸಂಚಿಂತಗೊಳಿಸುವವನು, ಅಮೃತ ಸ್ಯಂದಿಯನ್ನು ಸುರಿಸುವವನು ಆದ ನೀನು ಶುದ್ಧ ಸತ್ವದ ವಿಗ್ರಹವನ್ನು, ಆ ಶುದ್ಧ ಸತ್ವದ ವಿಗ್ರಹವಾದ ನಿನ್ನನ್ನು ನಾನು ಧ್ಯಾನ ಮಾಡುತ್ತೇನೆ ಅಂತ ಈ ಶ್ಲೋಕದ ಸಾರಾಂಶ. ಕ್ರಮೇಣ ಶ್ಲೋಕದ ಒಂದೊಂದು ಪದದ ಅರ್ಥವನ್ನ ನೋಡ್ಕೊಂಡು ಹೋಗೋಣ. ಪ್ರತ್ಯಗ್ರಧಾರಾಧರ ಲಲಿತಕಲಾ ಯಾವಲಿ ಕೇಳಿಕಾರಂ ಅಂತ ಹೇಳ್ತಾರೆ. ಅಂದ್ರೆ ವ್ಯಾಖ್ಯಾನದಲ್ಲಿ ಅದನ್ನ ಈ ವಿಗ್ರಹ ವಾಕ್ಯವನ್ನ ಬಿಡಿಸಿದ್ದಾರೆ. ಹೇಗ್ ಬಿಡಿಸಿದ್ದಾರೆ ಅಂತಂದ್ರೆ, ಪ್ರತ್ಯಗ್ರಸ್ಯ ಅಭಿನವಸ್ಯ ಧರಾಧರಸ್ಯ ಮೇಘಸ್ಯ ಲಲಿತಾಯ ಮನೋಹರಾಯಾಹ ಕಲಯಾವಲ್ಯಾಹ ಕಲಾಯ ಕುಸುಮ ಪಂಕ್ತೇಶ್ಚ ಕೇಳಿಂ ವಿಲಾಸಂ ಕರೋತಿ ಇತಿ ಪ್ರತ್ಯಗ್ರಧಾರಾಧರ ಲಲಿತಕಲಾ ಯಾವಲಿ ಕೇಳಿಕಾರಂ ಅಂತ ಹೇಳ್ತಾರೆ. ಅಂದ್ರೆ ಈ ವಿಗ್ರಹವನ್ನೇ ನಾವು ಪುನಃ ಬಿಡಿಸಿ ಪೃಥಕ್ಕಾಗಿ ಒಂದೊಂದು ಪದವನ್ನ ನೋಡ್ಬೇಕಾಗಿದೆ. ಇಲ್ಲಿ ಹೇಳ್ತಾರೆ ಪ್ರತ್ಯಗ್ರಸ್ಯ ಅಭಿನವಸ್ಯ, ಅಂದರೆ ಯಾವುದೊಂದು ಹೊಸತಾಗಿದೆಯೋ, ಎಳೆಯದಾಗಿದೆಯೋ, ಧಾರಾಧರಸ್ಯ ಅಂದ್ರೆ ಮೇಘಸ್ಯ ಅಂತ ಅರ್ಥ, ಮೋಡದಂತೆ ಅತ್ಯಂತ ಮನೋಹರವಾಗಿ ಇರುವವನು ಅಂತ ಅರ್ಥ. ಕಲಯಾವಲ್ಯಾಹ ಕಲಾಯ ಕುಸುಮ ಪಂಕ್ತೇಶ್ಚ, ಕಲಾಯ ಹೂಗಳಂತೆ ಲಾವಣ್ಯದಿಂದಿರುವವನು ಅಂತ ಅರ್ಥ. ಇಲ್ಲಿ ಒಂದು ವಿಷಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಥವಾ ಎರಡು ಪದಗಳನ್ನ ನಾವು ಸಮಾನಾರ್ಥಕ ಪದವಾಗಿ ಲೋಕದಲ್ಲಿ ಪ್ರಯೋಗಿಸ್ತಾ ಇದ್ದೀವಿ. ಅದರ ಸರಿಯಾದ ಅರ್ಥವನ್ನ ನಾವು ತಿಳ್ಕೊಂಡು ಪ್ರಯೋಗ ಮಾಡಬೇಕು. ಅದು ಇಲ್ಲಿಗೆ ಈ ಸಂದರ್ಭದಲ್ಲಿ ಹೇಳೋದು ಉಚಿತ. ಏನು ಅಂತಂದ್ರೆ, ಎರಡು ಪದಗಳು ಯಾವುದು ಅಂತಂದ್ರೆ, ಒಂದು ಪದ ಲಾವಣ್ಯ, ಇನ್ನೊಂದು ಪದ ಸೌಂದರ್ಯ.
ಈ ಎರಡು ಪದವನ್ನ ನಾವು ಲೌಕಿಕದಲ್ಲಿ ಅಥವಾ ಲೌಕಿಕ ವ್ಯವಹಾರದಲ್ಲಿ ಆ ಸಮಾನಾರ್ಥಕ ಪದಗಳನ್ನಾಗಿ ಬಳಸ್ತೀವಿ. ಅದರ ಅರ್ಥವನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಉಚಿತ. ನೋಡಿ, ದೇಹದ ಒಂದು ಅಂಗ ಸೌಂದರ್ಯವಾಗಿದ್ದರೆ ಅಥವಾ ಸೌಷ್ಠ್ಯವಾಗಿದ್ದಾಗ ಅದಕ್ಕೆ ಸೌಂದರ್ಯ ಅಂತ ಹೆಸರು. ಸಂಪೂರ್ಣ ಇಡೀ ದೇಹವೇ ಸೌಷ್ಠ್ಯವಾಗಿದ್ದು ಎಲ್ಲವೂ ಚೆನ್ನಾಗಿದ್ದರೆ ಅದಕ್ಕೆ ಲಾವಣ್ಯ ಅಂತ ಹೆಸರು. ಅದನ್ನೇ ಭಟ್ಟದ್ರಿಗಳಲ್ಲಿ ಹೇಳ್ತಾ ಇದ್ದಾರೆ, ಒಂದು ಲಾವಣ್ಯವೇ ಒಂದು ರೂಪವನ್ನ ತಗೊಂಡು ಬಂದರೆ ಅದು ಹೇಗಿರುತ್ತೆ ಅಂತಂದ್ರೆ ಅದು ಗುರುವಾಯೂರಪ್ಪನಂತ ಇರುತ್ತಂತೆ. ಈಗ ನಾವು ರಾಮನಿಗೆ ಹೇಳೋ ಒಂದು ಪರಿ ಇದೆ, ಏನು ಅಂತಂದ್ರೆ ರಾಮೋ ವಿಗ್ರಹವಾನ್ ಧರ್ಮ ಅಂತ. ಧರ್ಮವೇ ಒಂದು ರೂಪವನ್ನ ತಾಳಿ ಬಂದರೆ ಅದು ಹೇಗಿರುತ್ತೆ ಅಂತಂದ್ರೆ ರಾಮನಂತಿರುತ್ತೆ ಅಂತ ನಮಗ್ ಗೊತ್ತು. ಭಟ್ಟದ್ರಿಗಳು ಇಲ್ಲಿ ಹೇಳ್ತಾ ಇದ್ದಾರೆ, ಲಾವಣ್ಯವೇ ಒಂದು ರೂಪವನ್ನ ತಾಳಿ ಬಂದರೆ ಅದು ಹೇಗಿರುತ್ತೆ ಅಂತಂದ್ರೆ ಅದೇ ಗುರುವಾಯೂರಪ್ಪನ್ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಮುಂದೆ ಹೇಳ್ತಾ ಇದ್ದಾರೆ, ಲಾವಣ್ಯಸ್ಯೈಕ ಸಾರಂ ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ದ್ರವ್ಯ ಏಕಸಾರಂ ಕೇವಲ ಸಾರಾಂಶೇನ ನಿರ್ಮಿತಂ. ಮುಂದೆ ಹೇಳ್ತಾರೆ, ಸುಕೃತಿ ಜನದೃಶಾಂ ಸುಕೃತಿ ಜನಾನಾಂ ಭಕ್ತಿಯೋಗೇನ ಭಗವದ್ ಉಪಾಸನಂ ಕುರ್ವತಾಂ ಜನಾನಾಂ ದೃಶಾಂ ನೇತ್ರಾಣಾಂ ಸುಕೃತಿನಾಂ ಪುಣ್ಯ ಸಂಚಯಮೇವ ಭಗವನ್ಮೂರ್ತ್ಯಾಕಾರೇಣ ಪರಿಣತಂ ಚಕ್ಷುರಿಂದ್ರಿಯ ಗ್ರಾಹ್ಯತಾಂ ಉಪಗತಂ ಇತ್ಯರ್ಥಃ ಅಂತ ಹೇಳ್ತಾ ಇದ್ದಾರೆ. ಪುನಃ ಈ ದೊಡ್ಡ ವಿಗ್ರಹವನ್ನೇ ನಾವು ಬಿಡಿಸಿ ಬಿಡಿಸಿ ನೋಡ್ಬೇಕಾಗತ್ತೆ ಅರ್ಥ. ಏನ್ ಹೇಳ್ತಾ ಇದ್ದಾರೆ, ಸುಕೃತಿನಾಂ ಫಲಾಭಿಸಂಧಿರಹಿತಾನಿ ವಿಹಿತ ಸಕಲ ಕರ್ಮಾಣಿ ಸುಕೃತಾನಿ ಉಚ್ಯಂತೆ. ಅಂದರೆ ಯಾರೊಬ್ಬ ಭಕ್ತನು ಯಾವುದೇ ಕಾಮನೆಗಳಿಲ್ಲದೆ, ಅಂದರೆ ಗೀತೆ ಇತ್ಯಾದಿ ಗ್ರಂಥಗಳಲ್ಲಿ ಹೇಳುವಂತೆ ಕರ್ಮವನ್ನ ಯಾರು ಕರ್ಮಯೋಗವಾಗಿ ಮಾಡ್ತಾನೋ, ಅಂದ್ರೆ ಫಲಾಭಿಸಂಧಿವರ್ಜಿತವಾಗಿ ಯಾರು ಮಾಡ್ತಾನೋ ಅವರ ಕಾಮನೆಗಳಿಲ್ಲದೆ ಮಾಡುವವರು, ಅವನ ಮೇಲೆ ಇರುವಂತಹ ಕೇವಲ ಪ್ರೇಮದಿಂದ ಪೂಜೆಯನ್ನ ಯಾರು ಮಾಡ್ತಾರೋ ಅವರ ಇಂದ್ರಿಯಗಳಿಗೆ ಗೋಚರವಾಗಿರುವವನು ಅಂತ ಅರ್ಥ. ಮುಂದೆ ಹೇಳ್ತಾರೆ, ಪೂರ್ಣ ಪುಣ್ಯಾವತಾರಂ ಪೂರ್ಣಸ್ಯ ನಿಶೇಷಸ್ಯ ಪುಣ್ಯಸ್ಯ ಅವತಾರಃ ಪ್ರಾದುರ್ಭಾವಃ ತಥಾವಿಧಂ. ಸುಕೃತಿನಾಂ ಪುಣ್ಯ ಸಂಚಯಮೇವ ಭಗವನ್ಮೂರ್ತ್ಯಾಕಾರೇಣ ಪರಿಣತಂ ಚಕ್ಷುರಿಂದ್ರಿಯ ಗ್ರಾಹ್ಯತಾಂ ಉಪಗತಂ ಇತ್ಯರ್ಥಃ ಅಂತ. ಅಂದರೆ ಅಂತಹ ನಿಷ್ಕಾರಣ ಅಥವಾ ನಿಷ್ಕಲ್ಮಶವಾದ ಭಕ್ತಿಯನ್ನ ಅಥವಾ ನಿಷ್ಕಲ್ಮಶವಾದ ಪ್ರೇಮವನ್ನ ಯಾರೊಬ್ಬರು ಮಾಡ್ತಾ ಇದ್ದಾರೋ ಅವರ ಪುಣ್ಯಗಳೆಲ್ಲ ಸಮಸ್ತವಾಗಿ ಸೇರಿ ಒಂದು ರೂಪವನ್ನ, ಒಂದು ಮೂರ್ತಿಯ ರೂಪದಲ್ಲಿ ನಮ್ಮ ಕಣ್ಣುಗಳಿಗೆ ಅಥವಾ ಕಣ್ಣು ಮತ್ತು ಕಣ್ಣು ಮುಂತಾದ ಇಂದ್ರಿಯಗಳಿಗೆ ಗೋಚರವಾಗಿ ಕಾಣುತ್ತಿದೆ ಅಂತ ಅರ್ಥ. ಲಕ್ಷ್ಮೀ ನಿಶಂಕ ಲೀಲಾ ನಿಲಯನಂ ಯತ್ ವಕ್ಷಸಿ ಲಕ್ಷ್ಮ್ಯಾ ಪದ್ಮಾಸನಾಯಾಹ ಸುಖಾಸೀನಂ ನಿಶಂಕಾ ಕ್ರೀಡಯತಿ ಇತ್ಯರ್ಥಃ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಯಾರ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ನಿಶ್ಚಿಂತೆಯಿಂದ ವಾಸ ಮಾಡುತ್ತಿದ್ದಾಳೋ ಆ ಮೂರ್ತಿ ಅದನ್ನ ಹೇಳ್ತಾ ಇದ್ದಾರೆ. ಇದನ್ನ ಸ್ವಲ್ಪ ಕಾವ್ಯದ ಶೈಲಿಯಲ್ಲಿ ಹೇಳ್ತಾ ಇದ್ದಾರೆ, ಲಕ್ಷ್ಮೀ ನಿಶಂಕ ಲೀಲಾ ನಿಲಯನಂ. ಅಂದರೆ ಸ್ವಲ್ಪ ಮತ್ತೊಂದು ರೀತಿಯಲ್ಲಿ ಇದನ್ನ ಯೋಚನೆ ಮಾಡೋದಿದ್ರೆ ಏನು ಅಂತಂದ್ರೆ, ಎದುರುಗಡೆ ನಿಂತಿರೋ ಮೂರ್ತಿ ನಿಮಗೆ ಸಕಲವನ್ನೂ ಕೊಡೋದ್ರಿಂದ, ಕೇವಲ ಕಾಮ್ಯದ ಧನಾದಿಗಳನ್ನ ಮಾತ್ರ ಅಲ್ಲದೆ ಎಲ್ಲವನ್ನೂ ಕೊಡೋ ಮೂರ್ತಿಯಾಗಿರೋದ್ರಿಂದ ಲಕ್ಷ್ಮಿಯನ್ನ ಯಾರು ಹೋಗಿ ತೊಂದರೆ ಮಾಡ್ತಾ ಇಲ್ವಂತೆ. ಅವಳನ್ನ ಯಾರು ನನಗೆ ಇದು ಕೊಡು ಅದು ಕೊಡು ಅಂತ ಎಲ್ಲರೂ ವಾಸ್ತವವಾಗಿ ಲೌಕಿಕರು ಲಕ್ಷ್ಮಿಯನ್ನೇ ಆಶ್ರಯಿಸೋದು ಜಾಸ್ತಿ. ಆದ್ರೆ ಇಲ್ಲಿ ನೋಡಿದ್ರೆ ಲಕ್ಷ್ಮಿ ನಿಶಂಕವಾಗಿದ್ದಾಳೆ. ಯಾಕೆ ಅಂತಂದ್ರೆ ಈ ಭಕ್ತರೆಲ್ಲರೂ ಆ ಭಕ್ತರಿಗೆ ಬೇಕಾಗಿರುವುದನ್ನು ಕೇಳದೇ ಇರುವುದನ್ನು ಆ ಗುರುವಾಯೂರಪ್ಪ ಕೊಡೋದ್ರಿಂದ ಇಲ್ಲಿ ಲಕ್ಷ್ಮಿ ನಿಶಂಕವಾಗಿದ್ದಾಳೆ ಅಂತ ಮತ್ತೊಂದು ಅರ್ಥವನ್ನೂ ಸಹ ನಾವು ತಗೋಬಹುದು.
ಮುಂದೆ ಹೇಳ್ತಾರೆ ಸಂಚಿಂತಕಾನಾಂ ಉಪಾಸಕಾನಾಂ ಅಂತಃಹೃದಯೇ, ಅಂದರೆ ಉಪಾಸಕರ ಹೃದಯದಲ್ಲಿ ಅಮೃತಸ್ಯಂದ ಸಂದೋಹಂ ಉಪಾಸಕಾನಾಂ ಹೃದಯಂ ಬ್ರಹ್ಮಾನಂದಾಮೃತ ದ್ರವೇಣ ಆಪ್ಲಾವ್ಯ ಸಮಸ್ತ ಸಂತಾಪಶಾಂತಿಂ ಕುರ್ವಾಣಂ ಇತ್ಯರ್ಥ ಅಂತ ಹೇಳ್ತಾರೆ. ಅಂದರೆ ಉಪಾಸಕರ ಹೃದಯದ ಗುಹೆಯಲ್ಲಿ, ಅಂದ್ರೆ ಆ ಹೃದಯ ಗುಹೆಯ ಮಧ್ಯದಲ್ಲಿ ಆ ಬ್ರಹ್ಮಾನಂದವನ್ನ ತೋರಿಸಿಕೊಡುತ್ತಾನೆ ಅಂತ ಅರ್ಥ. ಅಂದರೆ ಆ ಅದ್ವಿತೀಯವಾದ ಬ್ರಹ್ಮತತ್ವವನ್ನ ನಮ್ಮಲ್ಲಿಯೇ ತೋರಿಸಿಕೊಡುತ್ತಾನೆ ಅಂತ ಅರ್ಥ. ನೋಡಿ, ಇದರಿಂದ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಏನು ಅಂತಂದ್ರೆ, ಆ ಗುರುವಾಯೂರಪ್ಪನ ಉಪಾಸನೆಯ ಫಲ ಗೊತ್ತಾಗುತ್ತೆ ನಮಗೆ. ಗುರುವಾಯೂರಪ್ಪನ ಉಪಾಸನೆ ಮಾಡುವುದರಿಂದ ಏನು ಸಿಗುತ್ತೆ ಅಂತಂದ್ರೆ, ನಮಗೆ ಪುರುಷಾರ್ಥಗಳಲ್ಲಿಯೇ ಉತ್ಕೃಷ್ಟ ಪುರುಷಾರ್ಥವಾಗಿರ್ತಕ್ಕಂತಹ ಮೋಕ್ಷವು ನಮಗೆ ಸಿಗತ್ತೆ ಅಂತ ಹೇಳ್ತಾ ಇದ್ರು. ಮತ್ತೆ ಅದನ್ನೇ ಹೇಳ್ತಾರೆ, ಆ ತತ್ವ ಯಾವಾಗಲೂ ಅಲ್ಲ, ಆ ತತ್ವವನ್ನ ಭಗವಂತ ನಮಗೆ ತಕ್ಷಣ ಶೀಘ್ರದಲ್ಲೇ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ತೇ ತವ ವಪು ಲೀಲಾ ವಿಗ್ರಹಂ ಅನುಕಲೆಯೇ ಪುನಃ ಪುನಃ ಸ್ಮರಾಮಿ. ಆ ವಿಗ್ರಹವನ್ನ, ಆ ಬ್ರಹ್ಮತತ್ವದ ರೂಪದಲ್ಲಿರುವಂತಹ ವಿಗ್ರಹವನ್ನ ನಾನು ಪುನಃ ಪುನಃ ಸ್ಮರಣೆ ಮಾಡ್ತಾ ಇರ್ತೀನಿ ಅಂತ ಅರ್ಥ. ಈ ಶ್ಲೋಕದಲ್ಲಿ ಭಗವಂತನ, ಆ ಗುರುವಾಯೂರಪ್ಪನ ಉಪಾಸನೆಯ ಫಲ, ಆ ಶೀಘ್ರವಾಗಿ ತಕ್ಷಣ ಆ ತನ್ನನ್ನ ಆಶ್ರಯಿಸಿದವರಿಗೆ ತಕ್ಷಣವಾಗಿ ಕೊಡ್ತಕ್ಕಂತಹ ಫಲವನ್ನ ಎಲ್ಲವನ್ನ ಭಟ್ಟದ್ರಿ ಮನಸ್ಸಲ್ಲಿಟ್ಕೊಂಡು ಈ ಅದ್ಭುತವಾದ ಶ್ಲೋಕವನ್ನ ಮಾಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದಿನ ಶ್ಲೋಕವನ್ನ ನೋಡೋಣ. ಸದ್ಗುರು ಚರಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.